ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಪ್ರಾಬ್ಲಮ್ ಶುರುವಾಗಿ ಬಹಿರಂಗ ಬ್ಯಾಟಲ್ ಜೋರಾಗಿದ್ರು ಕಾಂಗ್ರೆಸ್ ಶಿಸ್ತು ಸಮಿತಿ ಮಾತ್ರ ಗಪ್ಚುಪ್ ಆಗಿದೆ. ಆಂತರಿಕ ವಿಚಾರಗಳನ್ನ ಬಹಿರಂಗವಾಗಿ ಮಾತನಾಡಿ ಡ್ಯಾಮೇಜ್ ಮಾಡ್ತಿರುವಂತ ಶಾಸಕರಿಗೆ ನೋಟಿಸ್ ಜಾರಿ ಮಾಡೋದನ್ನ ಬಿಟ್ಟು ಮೂಲೆಗುಂಪಾಗಿದೆ. ಹಾಗಾದ್ರೆ ಕೆಪಿಸಿಸಿಯಲ್ಲಿ ಡಿಸಿಪ್ಲಿನರಿ ಕಮಿಟಿ ಹಲ್ಲು ಕಿತ್ತ ಹಾವಾ? ಕಾಂಗ್ರೆಸ್ನಲ್ಲಿ ಜೋರಾಯಿತು ಪವರ್ ಶೇರಿಂಗ್ ವಾರ್. ಬಹಿರಂಗ ಹೇಳಿಕೆ ನೀಡಿದ್ರು ಶಿಸ್ತು ಸಮಿತಿ ಡೋಂಟ್ ಕೇರ್. ಡ್ಯಾಮೇಜ್ ಮಾಡಿದ್ರು ಡಿಸಿಪ್ಲಿನರಿ ಕಮಿಟಿ ಗಪ್ಚುಪ್. ಶಾಸಕರಿಂದ ಬಹಿರಂಗವಾಗಿ ಅಸಮಾಧಾನ, ಆಕ್ರೋಶ. ಸಚಿವರಿಂದ ಸೆಪ್ಟೆಂಬರ್ ಕ್ರಾಂತಿಯ ಲೆಕ್ಕಾಚಾರ. ರಾಜ್ಯ ಉಸ್ತುವಾರಿ ಸಮ್ಮುಖದಲ್ಲೇ ಶಾಸಕರಿಂದ ಅಧಿಕಾರ ಹಂಚಿಕೆಗೆ ಒತ್ತಡ. ಇದು ರಾಜ್ಯ ಕಾಂಗ್ರೆಸ್ನಲ್ಲೀಗ ಸದ್ಯಕ್ಕೆ ಎಲ್ಲವೂ ಸರಿಯಿಲ್ಲ. ಸಿಎಂ ಡಿಸಿಎಂ ಮಧ್ಯೆ ಒಂದೆಡೆ ಸಿಎಂ ಕುರ್ಚಿಗಾಗಿ ಬಿಗ್ ಫೈಟ್ ನಡೆಯುತ್ತಿದ್ರೆ, ಇನ್ನೊಂದೆಡೆ ಸಿಎಂ ಡಿಸಿಎಂ ಪರವಾಗಿ ಅವರ ಆಪ್ತ ಬಣದ ಶಾಸಕರು ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡುತ್ತಿದ್ದಾರೆ. ಶಾಸಕರು ಸಚಿವರು ಬಹಿರಂಗವಾಗಿ ಹೇಳಿಕೆ ನೀಡುತ್ತಿರೋದು ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನ ತಂದಿಟ್ಟಿದೆ. ಕೈಪಡೆಯ ಕಲಹ ವಿಪಕ್ಷಗಳಿಗೆ ಅಸ್ತ್ರವಾಗಿದೆ. ಅಲ್ಲದೆ ಸ್ವತಃ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಎಲ್ಲರೂ ಬಾಯಿ ಮುಚ್ಕೊಂಡಿರಿ ಎಂದು ಎಚ್ಚರಿಕೆ ನೀಡಿದ ಬಳಿಕವೂ ಶಾಸಕರು ಸಚಿವರು ಬಹಿರಂಗವಾಗಿ ಹೇಳಿಕೆಗಳನ್ನ ನೀಡುತ್ತಿದ್ರು. ಕಾಂಗ್ರೆಸ್ ಪಕ್ಷದ ಶಿಸ್ತು ಸಮಿತಿ ಮಾತ್ರ ಸೈಲೆಂಟ್ ಆಗಿರೋದು ಅನುಮಾನಕ್ಕೆ ಕಾರಣವಾಗಿದೆ. ಸಿಎಂ ಸಿದ್ದರಾಮಯ್ಯ ಪರವಾಗಿ ಅವರ ಆಪ್ತ ಬಣದಲ್ಲಿರುವ ಸಚಿವರು ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಬೀಸುತ್ತಿದ್ದಾರೆ. ಇನ್ನೊಂದೆಡೆ ಡಿಸಿಎಂ ಡಿಕೆಶಿ ಇದೇ ಅವಧಿಯಲ್ಲಿ ಸಿಎಂ ಆಗಬೇಕೆಂದು ಅವರ ಆಪ್ತರು ಹಾಗೂ ಡಿಕೆಶಿ ಸಹೋದರ ಡಿಕೆ ಸುರೇಶ್ ಸಹ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಪಾಲಿಸಲು ಶಿಷ್ಟಾಚಾರ ಪಾಲನೆ ಕುರಿತು ರೆಹಮಾನ್ ಖಾನ್ ನೇತೃತ್ವದ ಕಮಿಟಿ ಇದ್ರೂ ಶಿಸ್ತು ಸಮಿತಿ ಮಾತ್ರ ಫುಲ್ ಸೈಲೆಂಟ್ ಆಗಿದೆ. ನೋಟಿಸ್ ನೀಡುವ ಅಧಿಕಾರ ಇರುವ ಶಿಸ್ತು ಸಮಿತಿ ಫುಲ್ ಸೈಲೆಂಟ್ ಆಗಿದ್ದು, ಸಿಎಂ ಡಿಸಿಎಂ ಬಣದ ನಾಯಕರ ಸಹವಾಸ ನಮಗ್ಯಾಕೆ ಅಂತ ಶಿಸ್ತು ಸಮಿತಿ ಮೌನಕ್ಕೆ ಶರಣಾಗಿದೆ. ಲಕ್ಷ್ಮಣ ರೇಖೆ ದಾಟಿ ಹೇಳಿಕೆ ನೀಡುವ ಶಾಸಕರು ಸಚಿವರಿಗೊಂದು ನ್ಯಾಯ, ಸಾಮಾನ್ಯ ಕಾರ್ಯಕರ್ತರಿಗೆ ಮತ್ತೊಂದು ನ್ಯಾಯವ ಎನ್ನುವಂತಾಗಿದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಕಳೆದ್ರೂ ಬಣಬಡಿದಾಟ ನಿಂತಿಲ್ಲ. ಅಷ್ಟೇ ಅಲ್ಲ, ರಾಜ್ಯ ಉಸ್ತುವಾರಿ ಎಐಸಿಸಿ ಅಧ್ಯಕ್ಷರು ಬಹಿರಂಗವಾಗಿ ಎಚ್ಚರಿಕೆ ನೀಡಿದ್ರು ರಾಜ್ಯ ಕಾಂಗ್ರೆಸ್ನಲ್ಲಿ ಬಣಬಡಿದಾಟ ತಣ್ಣಗಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಶಿಸ್ತು ಸಮಿತಿ ಇರೋದು ಹೆಸರಿಗೆ ಮಾತ್ರವಾ ಅಥವಾ ಸಾಮಾನ್ಯ ಕಾರ್ಯಕರ್ತರ ವಿರುದ್ಧ ಮಾತ್ರ ಕ್ರಮ ಕೈಗೊಳ್ಳಲು ಶಿಸ್ತು ಇದೆಯಾ ಅನ್ನೋ ಪ್ರಶ್ನೆ ಇದೀಗ ಕೈಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.